ದೇವಸ್ಥಾನ ಬಾಗ್ಲಕ್ಕವ್ರೆ ಹೋಗ್ಬಿಟ್ಟು ಈ ಸಂದಿಲ್ ಭವನ್ ಸಮಾಧಿ ಅಂತೆ, ಹಳೆ ಕಾಲದವ್ರು ಬರ್ದಿರೋದಿದೆ. ಇಲ್ಲೊಂದು ಪಾದ ಇದೆ ದೇವ್. ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲಿ ಬಂದಿದ್ದೀವಿ ಅಂದರೆ ಚಿತ್ರದುರ್ಗ ಕಲ್ಲಿನ ಕೋಟೆಗೆ ಬಂದಿದ್ದೀವಿ ಗೈಸ್. ಇವತ್ತು ಫುಲ್ ಚಿತ್ರದುರ್ಗ ಕಲ್ಲಿನ ಕೋಟೆ ತೋರಿಸ್ತೀನಿ, ಹೆಂಗಿರುತ್ತೆ ಎಲ್ಲ ನೋಡೋಣ ಬನ್ನಿ ಗೈಸ್. ನೋಡಿ ಗೈಸ್, ಬನ್ನಿ ಇವಾಗ ಮೇಲೆ ಹೋಗೋಣ. ಇವತ್ತು ಎಷ್ಟು ಮಧ್ಯಾಹ್ನ ಹಂಗೆ ಬಂದ್ವಿ ಅಂದರೆ 11:40 ಸೊ ಇವಾಗ ಬಂದ್ವಿ. ಬನ್ನಿ ಗೈಸ್ ನೋಡ್ಕೊಂಡು ಹೋಗೋಣ ಚಿತ್ರದುರ್ಗದ ಕೋಟೆನ. ಇವತ್ತು ನೋಡಿ ಎಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ಇವತ್ತು ನನಗೆ 7 ಬಾಗಿಲು ದಾಟ್ಬಿಟ್ಟು ಹೋಗ್ಬೇಕು ಮೇಲಕ್ಕೆ ದೇವಸ್ಥಾನಕ್ಕೆ. ನೋಡಿ ಇದು ಫಸ್ಟ್ ಬಾಗಿಲು. ಇದು ಬನ್ನಿ ಗೈಸ್, ನೋಡಿ ಗೈಸ್ ಈ ಥರ ಇದೆ, ಹಿಂಗೆ ನಡ್ಕೊಂಡು ಹೋಗ್ಬೇಕು. ನೆನಪೆಂದರೆ ಮಳೆ ಬೆಲ್ಲ ಛಾಯೆ ನನ್ನೆದೆಯ ಬಾಂಧಳದಿಯೋ ನೋಡಿ ಗೈಸ್ ಕಲ್ಗಳನ್ನ ಹೆಂಗೆ ನಿಲ್ಸವ್ರೆ, ಏನೂ ಇಲ್ಲ ಇಲ್ಲಿ ನೋಡಿ, ಹಂಗೆ ನಿಂತಿದೆ. ಅದಕ್ಕೆ ಚಿತ್ರದುರ್ಗದ ಕೋಟೆ ಅಂತ ಹೇಳೋದು. ನೋಡಿ ಇದು ಸೆಕೆಂಡ್ ಬಾಗಿಲು ಗೈಸ್, ಇದು ಮೂರನೇ ಬಾಗಿಲು. ಮೂರನೇ ಬಾಗಿಲಿಗೆ ಬಂದ್ವಿ, ಇನ್ನೂ ಇದೆ ಬನ್ನಿ. 4th ಬಾಗಿಲಿಗೆ ಬಂದ್ವಿ ಇವಾಗ. ತುಂಬ ಹಳೇದಲ್ವಾ, ತುಂಬ ಹಿಸ್ಟ್ರಿ ಇದೆ ಇದಕ್ಕೆ. ನೋಡಿ ಅಲ್ಲೆಲ್ಲ ಹೋಗೋರೆ ಮೇಲೆ ಗೈಸ್. ಇದು ಗಣೇಶನ ದೇವಸ್ಥಾನ, ಒಳ್ಳೆಯದ ಗಣೇಶ. ಬನ್ನಿ ಮೇಲೆ ಹೋಗೋಣ. ನೋಡಿ ಇಲ್ಲ ಕರ್ ನೋಡಿ ಗಣಪತಿ ಟೆಂಪಲ್. ತುಂಬ ಶೇಕ್ ಆಗ್ತಾಯಿದೆ ಗೈಸ್, ಏನು ಮಾಡಲಿ, ಏನು ಮಾಡೋಕ್ಕಾಗಲ್ಲ. ನೋಡಿ ಇನ್ನು ಹೋಯ್ತಾನೇ ಇದ್ದೀವಿ. ಇಲ್ಲಿಲ್ಲ ಈ ಥರ ಇಟ್ಟವ್ರೆ ಡಸ್ಟ್ಬಿನ್ಗಳು, ಅಂದರೆ ಗಲೀಜು ಮಾಡಬಾರ್ದು ಅಂತ. ಬಂದವರೆಲ್ಲ ಗಲೀಜು ಮಾಡ್ತಾರಲ್ಲ, ಸೊ ಆ ಥರ ಗಲೀಜು ಮಾಡಬಾರ್ದು ಗೈಸ್. ಹೋಗೋಣ ಬನ್ನಿ ಮೇಲೆ. ಅಲ್ಲಿ ಮೇಲೆ ದೇವಸ್ಥಾನ ಇದೆ, ಸಂಪಿಗೆ ಸಿದ್ದೇಶ್ವರದು, ಅದನ್ನು ತೋರಿಸ್ತೀನಿ ಬನ್ನಿ. ಹಾಂ ಇದು 5ನೇ ಬಾಗಿಲು. ಇಲ್ಲೆಲ್ಲ ಮೆಟ್ಲುಗಳಿದೆ, ಎಲ್ಲೆಲ್ಗೋ ಗೊತ್ತಿಲ್ಲ. ಇದು 5ನೇ ಬಾಗಿಲು ಗೈಸ್. ನೋಡಿ ಇದು ಉಯ್ಯಾಲೆ ಕಂಬ ಅಂತೆ. ಆವಾಗ ಹಳೆ ಕಾಲದಲ್ಲಿ ರಾಜ ರಾಣಿ ಎಲ್ಲ ಇಲ್ಲಿ ಉಯ್ಯಾಲೆ ಹಾಕ್ಕೊಂಡು ಆಡ್ತಾಯಿದ್ರಂತೆ ಗೈಸ್. ನೋಡಿ ಈ ಥರ ಇದೆ. ನೋಡಿ ಇಲ್ಲಿ ಮರದ ಕೆಳಗಡೆ ತಣ್ಣಗೆ ಕುತ್ಕೊಂಡು ಎಲ್ಲ ಜ್ಯೂಸ್ ಎಲ್ಲ ಕುಡಿಬೋದು. ಈ ಥರ ಇದೆ ಗೈಸ್. ನೋಡಿ ಕೋಟೆ ಯಾರ್ಯಾರು ನೋಡಿಲ್ಲ ನೋಡ್ಕೊಬಿಡಿ ಗೈಸ್. ಗೈಸ್ ಇದು ಇಲ್ಲಿ ತಿನ್ನೋದೆಲ್ಲ ಸಿಗುತ್ತೆ, ಇಲ್ಲಿ ತಿನ್ಕೋಬೋದು ಏನಾದರೂ. ಇಲ್ಲಿ ಕುತ್ಕೊಂಡು ತಣ್ಣಗೆ ಕುತ್ಕೊಂಡು, ಅಂದರೆ ಒಂದೊಂದು ಬಾಗಿಲ ಹತ್ರನೂ ಇವ್ರ ಗೈಡ್ಗಳು ಇರ್ತಾರೆ. ಅದ್ರದ್ದು ಹಿಸ್ಟ್ರಿ ಏನು ಬೇಕು ನೀವು ಬೇಕಂದರೆ ಅವ್ರ ಹತ್ರ ಕೇಳ್ಕೊಂಡು ತಿಳ್ಕೊಬೋದು ಗೈಸ್. ಬಟ್ ನಾವೇನು ಹಿಸ್ಟ್ರಿನೂ ಕೇಳಿಲ್ಲ, ಅಷ್ಟು ಪೇಷನ್ಸ್ ಇತ್ತು ಗೈಸ್, ಸೊ ನಾವೇನು ಹಿಸ್ಟ್ರಿ ಕೇಳಿಲ್ಲ. ಇನ್ನು ಇವಾಗ ಹೋಗ್ಬೇಕು, 3 ಬಾಗಿಲಿಗೆ ಹೋಗ್ಬೇಕು. ಸರಿ 2 ಬಾಗಿಲು ಅನಿಸುತ್ತೆ. ಹೋಗೋಣ ಗೈಸ್. ನೋಡಿ ಅಲ್ಲೆಲ್ಲ ಹೋಗ್ಬೋದು, ಅಲ್ಲೇನಂತ ಗೊತ್ತಿಲ್ಲ, ಸೊ ನಾವು ಹೋಗ್ತಾ ಇಲ್ಲ. ಸೊ ಇದು 6th ಬಾಗಿಲು, 6ನೇ ಬಾಗಿಲು. ಹೋಗೋಣ ಬನ್ನಿ ಗೈಸ್. ಇನ್ನೂ ಒಂದೇ ಒಂದು ಬಾಗಿಲು ಐತೆ, ಅದಾದ್ಮೇಲೆ ಅಷ್ಟೇ. ನೋಡಿ ಗೈಸ್ ಬಂಡೆ ಮೇಲೆಲ್ಲ ಹತ್ತುತ್ತವ್ರೆ. ಅಲ್ಲಿ ನೋಡಿ ಅಲ್ಲಿಂದ ಅಲ್ಲಿ ಮೇಲೆ ಹೋಗ್ತಾರೆ ಅನ್ಸುತ್ತೆ. ನಾವು ಅಲ್ಲೆಲ್ಲ ಮೇಲೆ ಹತ್ತಕ್ಕಾಗಲ್ಲ, ಇಲ್ಲಿಗೆ ಹತ್ತಕ್ಕೈತಲ್ಲ, ಇನ್ನು ಅಲ್ಲಿಗೆ ಹತ್ತಕ್ಕಾಗುತ್ತಾ ನೋಡೋಣ ಬನ್ನಿ. ನೋಡಿ ಗೈಸ್ ಅಲ್ಲೋಗಿ ಮೇಲೆ ನಿಂತವ್ರೆ, ಅಲ್ಲೇ ಶೂಟಿಂಗ್ ಮಾಡಿರೋದು. ಇದ್ರ ಒಳಗಡೆ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ ಗೈಸ್. ಏನೋ ಐತೆ ಮೇಲೆ ಗೈಸ್. ನೋಡಿ ಈ ಬಾಗಿಲಿಂದ ಇಲ್ಲಿ ಬಂದರೆ ಈ ಥರ ಇದೆ. ನೋಡಿ ಗೈಸ್ ಇಲ್ಲಿಂದ ಹೆಂಗಿದೆ, ಈ ಥರ ಇದೆ ಇಲ್ಲಿ ಬಂಡೆ. ಇದ್ರ ಮೇಲೆ ಹತ್ಕೊಂಡು ಅಲ್ಲಿಗೆ ಹೋಗಬೇಕು ಗೈಸ್. ನೋಡಿ ಗೈಸ್ ಇಲ್ಲಿ ಮೇಲಿಂದ ನೋಡಿ ಕೆಳಗಿಲ್ಲ, ದೇವಸ್ಥಾನದಲ್ಲೇನೋ ಬಡಿತಾವ್ರೆ ಅದೆಲ್ಲ. ನೋಡಿ ಗೈಸ್ ಚೆನ್ನಾಗೈತೆ. ನೋಡಿ ಗೈಸ್ ಇಲ್ಲೆಲ್ಲ ಫ್ಯಾನ್ಗಳು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣ್ತಿಲ್ಲಿ. ಅದು ಏನು ಗೊತ್ತಾ ಗೈಸ್, ಅದು ಕುದುರೆ ಹೆಜ್ಜೆ ಅಂತ, ಚಿಕ್ಕದು ಹೆಜ್ಜೆ ಇರುತ್ತೆ ನೋಡಿ, ಹಂಗೆ ಹಿಡ್ಕೊಂಡು ಹತ್ತಬೇಕು. ಅಲ್ಲಿ ಹಂಗಿಂದ ಹತ್ಕೊಂಡು ಅಲ್ಲಿಗೆ ಮೇಲಕ್ಕೆ ಹೋಗ್ಬೇಕು. ಚೆನ್ನಾಗೈತೆ ನೋಡಿ ಗೈಸ್, ಇಲ್ಲಿ ಸಕ್ಕತ್ತಾಗೈತೆ. ಇದೇನೋ ದೇವಸ್ಥಾನ ಅನಿಸುತ್ತೆ,
ಏನೋ ಗೊತ್ತಿಲ್ಲ ಏನು ದೇವಸ್ಥಾನ. ಓ ಇಲ್ಲಿ ನೋಡಿ, ಇಡೀ ಚಿತ್ರದುರ್ಗನೇ ಕಾಣುತ್ತಿಲ್ಲಿ ನೋಡಿ ಗಾಯ್ಸ್. ಓಪ್ಪ ಮನೆಗಳು ನೋಡಿ ಚೆನ್ನಾಗೈತೆ. ಅಲ್ಲೊಂದು ಬಾಗಿಲು. ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲ ಸಿಗದವಳೆ, ನನ್ನೊಳಗೆ ಹಾಡಾಗಿ. ಬಾಗ್ಲಕ್ಕವ್ರೆ, ಅದಕ್ಕೆ ಅಲ್ಲಿ ಹೋಯ್ತಾ ಇಲ್ಲ ನಾವು. ಆ ಗೈಸ್ ನೋಡಿ ಅಲ್ಲಿಗೆ ಹೆಂಗೆ ಹೋಗೋರು ನೋಡಿ ಗೈಸ್. ಸೀರಿಯಸ್ ಆಗಿ ನಮಗಂತೂ ಹೋಗೋಕ್ಕಾಗಲ್ಲ. ಅಷ್ಟರಲ್ಲೇ ಹೋಗಿ ಅಷ್ಟರಲ್ಲೇ ಬರ್ತಾ ಇರ್ಬೇಕು ಕೆಳಗೆ. ಆಗಲ್ಲ ಗೈಸ್, ಇಲ್ಲಿಂದನೇ ನೋಡ್ಕೊಂಡು ಹೋಗೋದು ಅಷ್ಟೇ. ಅಷ್ಟು ಮೇನ್ಗೆ ಆಗೋದೇ ಇಲ್ಲ. ಇಲ್ಲಿಗೆ ಹತ್ತಿರೋದೇ ಕಷ್ಟ. ಇನ್ನು ಅಲ್ಲಿಗಂದರೆ ಅಲ್ಲಿಂದ ಹೋದರೆ ಇಡೀ ಚಿತ್ರದುರ್ಗ ಚೆನ್ನಾಗಿ ಕಾಣುತ್ತೆ. ಬಟ್ ಹೋಗೋಕ್ಕಾಗಲ್ಲ ಗೈಸ್, ಏನು ಮಾಡೋಕ್ಕಾಗಲ್ಲ. ಮನೆ ಗೈಸ್ ಇವಾಗ ನೆಕ್ಸ್ಟು ಬಾಗ್ಲ ಹತ್ರ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಅದಾದಮೇಲೆ ಒನಕೆ ಓಬವ್ವನ ಕಿಂಡಿಗೂ. ಈ ಬಿಸಿಲಲ್ಲಿ ಮಧ್ಯಾಹ್ನ ಟೈಮ್ ಅಂತೂ ಬರಬಾರ್ದು, ಹತ್ತಕ್ಕಾಗಲ್ಲ ಬಿಸಿಲಲ್ಲಿ. ಬೆಳಗ್ಗೆ ಬಂದರೂ ಬಿಸಿಲೇ, ಸಂಜೆ ಹಂಗೆ ಬರಬೇಕು ಗೈಸ್. ಬಂದರೆ ಗೈಸ್ ನಾವು ಇವಾಗ ಹೋಗಿದ್ದು ಹಿಡಂಬೇಶ್ವರ ದೇವಸ್ಥಾನ, ಬಟ್ ಕ್ಲೋಸ್ ಆಗಿದೆ. ಬನ್ನಿ ಗೈಸ್ ಮುಂದೆ ಹೋಗೋಣ. ಇಲ್ಲಿ ಬಂದರೆ ಗೈಸ್ ಫೋಟೋಸ್ ವೀಡಿಯೋಸ್ ಸಕ್ಕತ್ತಾಗಿ ಮಾಡ್ಕೋಬೋದು, ರೀಲ್ಸ್ ಸಕ್ಕತ್ತಾಗಿ ಮಾಡ್ಕೋಬೋದು ಗೈಸ್. ಇದೊಂದು ಬಾಗಿಲು ಸೇರಿದ್ರೆ 7 ಬಾಗಿಲು ನೋಡಿ ಗೈಸ್, ಈ ಥರ ಇದೆ. ಬನ್ನಿ ಗೈಸ್ ಮುಂದೆ ಹೋಗೋಣ. ಬಿಸಿಲಲ್ಲಿ ನಿಜ ಯಪ್ಪ, ಈ ಬಿಸಿಲು ಇಲ್ಲೇ ಐತೆ ಬೇರೆ ಆಗಲ್ಲ ಗೈಸ್. ನೋಡಿ ಹಿಂಗೆ ಹೋದರೆ ಇದೆಲ್ಲ ಐತೆ, ಅಕ್ಕ ತಂಗಿ ಹೊಂಡ ಮತ್ತು ಒನಕೆ ಓಬವ್ವನ ಕಿಂಡಿ, ಆಮೇಲೆ ಪಾಳೆಗಾರರ ಕಚೇರಿ ಅಂತೆ. ಬನ್ನಿ ಗೈಸ್ ನೋಡೋಣ ಏನೈತೆ ಈ ಕಡೆ ಅಂತ. ಗೈಸ್ ಇದು ಪಾಳೆಗಾರರ ಕಚೇರಿ ಅಂತ, ಇದು ನೋಡೋಣ ಬನ್ನಿ ಏನು ಕಚೇರಿ ಏನೈತೆ ಅಂತ ನೋಡೋಣ ಬನ್ನಿ ಗೈಸ್. ನೋಡಿ ಇಲ್ಲಿ ಏನೂ ಇಲ್ಲ, ಇದೇ ಕಚೇರಿ ಅಂತೆ. ಅಲ್ಲಿ ಸುಮ್ಮನೆ ಹೋಗ್ಬೇಕಾದ್ರೆ ಅಲ್ಲಿ ಏನೂ ಇಲ್ಲ, ಇಲ್ಲಿ ಇದೇನೋ ಒಂದು ಐತೆ ಅಷ್ಟೇ ಗೈಸ್. ಮುಂದೆ ಹೋಗೋಣ ಬನ್ನಿ ಗೈಸ್. ಏನೂ ಇಲ್ಲ ಗೈಸ್, ಇಲ್ಲಿ ಹೋಗ್ಬೇಕಂತೆ. ಇಲ್ಲಿ ಏನೈತೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಗಾಳಿ ಬರ್ತಾಯಿದೆ, ತಣ್ಣಗೆ ಆಗ್ತಾಯಿದೆ. ಬಟ್ ಬಿಸಿಲಿಲ್ಲ ಅಂದರೆ ಚೆನ್ನಾಗಿರ್ತಾಯಿತ್ತು. ಬಟ್ ಬಿಸಿಲು ಏನು ಮಾಡೋಕ್ಕಾಗಲ್ಲ ಗೈಸ್. ಇಲ್ಲಿ ಎಂಟ್ರಿ ಫೀಸ್ ಎಷ್ಟಂದರೆ 20 ರೂಪೀಸ್, ಒಬ್ರಿಗೆ 20 ರೂಪೀಸ್ ಅಷ್ಟೇ ಗೈಸ್. ಇಲ್ಲಿ ಕ್ಯಾಶ್ ಇರೋಲ್ಲ, ಆನ್ಲೈನು. ಅಲ್ಲಿ ಸ್ಕ್ಯಾನರ್ ಹಾಕಿರ್ತಾರೆ, ಸ್ಕ್ಯಾನ್ ಮಾಡಿಕೊಂಡು ಲಿಂಕ್ ಓಪನ್ ಮಾಡಿದ್ರೆ ಅಲ್ಲೆಲ್ಲ ಡೀಟೇಲ್ಸ್ ತೋರಿಸ್ತಾರೆ ಗೈಸ್. ಅದನ್ನ ಹಾಕ್ಬಿಟ್ಟು ನಾವು ಫೋನ್ಪೇ ಮಾಡಬೇಕು. ಕ್ಯಾಶ್ ಇರೋಲ್ಲ ಇಲ್ಲಿ. ಸೊ ನೋಡ್ಕೊಬನ್ನಿ ಗೈಸ್ ಆಯಿತಾ. ಇವಾಗ ಹಿಂಗೆ ಹೋಗೋಣ ಬನ್ನಿ ಗೈಸ್. ನೋಡಿ ಇದು ಅಕ್ಕ ತಂಗಿ ಹೊಂಡ ಅಂತ ಗೈಸ್. ಇದು ನೀರು ಇಲ್ಲ, ಬಟ್ ಇದೆ, ಸ್ವಲ್ಪ ಇದೆ ಅಷ್ಟೇ. ನೋಡಿ ಇಷ್ಟೇ ಇರೋದು, ಅಕ್ಕ ತಂಗಿ ಹೊಂಡ ಅಂತ ಇದೆ, ಇಷ್ಟೇ ಗೈಸ್. ಇಲ್ಲಿ ನೋಡಿ ಗೈಸ್ ಈ ಥರ ಇದೆ. ಇಳ್ಕೊಂಡು ಹೋಗೋದು ಅನಿಸುತ್ತೆ ಗೈಸ್. ನೋಡಿ ಇಳ್ಕೊಂಡು ಹೋಗೋದು ಅನಿಸುತ್ತೆ. ಅಕ್ಕ ತಂಗಿ ಹೊಂಡ ಇದು, ನೀರೇನು ಅಷ್ಟು ಇಲ್ಲ ಗೈಸ್. ಇಲ್ಲಿ ಈ ಥರ ಇದೆ ನೋಡಿ ಗೈಸ್. ಇಲ್ಲಿ ನೋಡಿ ಅಕ್ಕ ತಂಗಿ ಹೊಂಡದು ಇಷ್ಟು ಇದೆ. ಏನೋ ಪಾಸ್ ಮಾಡ್ಕೊಂಡು ನೀವು ಓದ್ಕೊಳ್ಳಿ ಗೈಸ್. ನಾನಂತೂ ಓದಲ್ಲ ಅಷ್ಟೇ. ಅಷ್ಟು ಪೇಷನ್ಸ್ ಇಲ್ಲ ಗೈಸ್ ಈ ಬಿಸಿಲಲ್ಲಿ ಅದೆಲ್ಲ ಓದ್ಕೊಂಡು ತಿಳ್ಕೊಂಡು. ನಮಗೆ ಗೊತ್ತು ಒಂದು ಸ್ವಲ್ಪ, ಬಟ್ ಅಷ್ಟೆಲ್ಲ ಆಗಲ್ಲ. ನೋಡಿ ಇದು ಅದೇ, ಆ ಕಡೆದೊಂದು ಈ ಕಡೆದೊಂದು, ಆ ಕಡೆದೊಂದು ಈ ಕಡೆದೊಂದು, ಆಮೇಲೆ ಅಲ್ಲಿಂದ ಕೆಳಗೆ ಹೋಗೋದು ಗೈಸ್. ಮನೆಗೆ ಹೋಗೋಣ. ಅಲ್ಲೊಂದು ದೇವಸ್ಥಾನ ಇದೆ ನೋಡಿ ಗೈಸ್. ಇಲ್ಲಿ ಹೋದರೆ ಸಣ್ಣ ಸಂದಿ ದಾರಿಲೆಲ್ಲ ಐತೆ, ಎಲ್ಲರಿಗೂ ಮೇಲ್ಕೆ ಹೋಗೋದು. ಬಟ್ ನೀಟಾಗಿ ಗೈಡ್ ಇರೋರು ಇರಬೇಕು. ಗೈಡ್ ಇಲ್ಲ ಅಂದರೂ ಹೋಗ್ಬೋದು, ಬಟ್ ನೀಟಾಗಿ ಗೊತ್ತಾಗಬೇಕು ಅಷ್ಟೇ. ಸಂದಿಲೆಲ್ಲ ಹೋಗ್ಬೋದು, ರೋಡ್ ಮಾಡೋರಲ್ಲ, ದಾರಿ ಹೋಗ್ಬೋದು. ಬಟ್ ಹುಷಾರಾಗಿ ನೀಟಾಗಿ ಹೋಗ್ಬೇಕು ಅಷ್ಟೇ ಗೈಸ್. ಇಲ್ಲೂ ನೋಡಿ, ಇಲ್ಲೂ ಎಲ್ಲ ಸಂಧಿ ಮಾಡೋರು, ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ. ಇವಾಗ ಇಲ್ಲಿ ಹೋಗೋಣ ಬನ್ನಿ ಗೈಸ್. ಇನ್ನು ಕೆಳಗೆ ಹೋಗ್ಬೇಕು ಗೈಸ್. ಮೆಟ್ಲುಗಳು ಮಾತ್ರ ಸಖತ್ತಾಗಿ ಮಾಡೋರು ಇಲ್ಲಿ. ಅವಾಗಿನ ಕಾಲದಲ್ಲಿ ಹೆಂಗೆ ಮಾಡೋರು ನೋಡಿ ಮೆಟ್ಲುಗಳನ್ನ. ಇನ್ನು ಹೋಗ್ಬೇಕು ಹೋಯ್ತಾನೇ ಇರಬೇಕು. ಒನಕೆ ಓಬವ್ವನ ಕಿಂಡಿದು ಸ್ಟೋರಿ ಐತೆ, ನೋಡ್ಕೊಳ್ಳಿ ಗೈಸ್. ಕನ್ನಡದಲ್ಲಿ, ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ ಗೈಸ್. ನೋಡಿ 1779 ಇದು ಸ್ಟೋರಿ ನೋಡಿ. ಮನೆ ಗೈಸ್ ಇವಾಗ ಒನಕೆ ಓಬವ್ವನ ಕಿಂಡಿ ಹತ್ರ ಹೋಗೋಣ ಗೈಸ್. ನೋಡಿ ಗೈಸ್, ಈ ಬಂಡವಾಳದಲ್ಲಿ ನೀರೈತೆ, ನೀರು ನೋಡಿ ಅಲ್ಲಿ. ಇಲ್ಲಿ ಒನಕೆ ಓಬವ್ವ ಅವಾಗ ನೀರು ತೊಗೊಂಡೋಗಕ್ಕೆ ಬಂದಿದಂತೆ ಇಲ್ಲಿ ನೋಡಿ ಗೈಸ್, ನೀರು ಐತೆ.
ನೋಡಿ ಹೆಂಗಿರುತ್ತೆ ನೋಡೋಣ ಬನ್ನಿ. ನೀರು ಜಾರತ್ತೆ ಗಸಿಲಿ ನೋಡಿ ಗೈಸ್, ನೀರು ಅದು ಕಲರ್ ಇದಾಗ್ಬಿಟ್ಟೈತೆ. ಬಂದು ನೋಡಿ ಹೆಂಗೈತೆ ನೀರನ್ನ ಕಲುಷಿತ ಮಾಡಬಾರ್ದು ಅಂತ ಕೊಟ್ಟವ್ರೆ. ಅಲ್ಲೇ ನೀರಿರೋದು. ಇವಾಗ ಒಂದ್ಕೆ ಒಂದು ಕಿಂಡೆ ತೊಗೊಳ್ಳೋಣ ಬನ್ನಿ. ಇಲ್ಲೆಲ್ಲ ನೋಡಿ ಯಾವ ಥರ ಇದೆ, ಇಲ್ಲೆಲ್ಲ ಹೋಗೋಕ್ಕೆ ಆ ಥರದ್ರಲ್ಲಿ ಹೋಗ್ಬೇಕು. ಇವಾಗ ಅಲ್ಲಿ ಹೋಗೋಣ ಬನ್ನಿ ಗೈಸ್. ನೋಡಿ ಗೈಸ್ ಹೆಂಗಿರ್ಬೋದು, ಹೆಂಗೆ ಮಾಡಿರ್ತಾರೆ ಅಲ್ವಾ, ಏನೋ ಅವಾಗಿನ ಕಾಲದವ್ರದ್ದು. ಇನ್ನೂ ಹೋಯ್ತಾ ಇದೀವಿ ಗೈಸ್, ಒಂದು ಕಿಂಡಿಗೆ ಸಿಗ್ತಾನೆ ಇಲ್ಲ. ಹೋಗೋಣ ಬನ್ನಿ. ಇಲ್ಲೆಲ್ಲ ನೋಡಿ ಗೈಸ್ ಹೆಂಗೈತೆ, ಅದು ನೋಡಿ ಹಾವು ಥರ ಹೆಂಗೋಗೈತೆ. ಬಂಡೆ ಕೆಳಗೆ ಬೇರೆ ಅನ್ಸುತ್ತೆ ಅದು ಮರದು. ಈ ಥರ ಇದಾವೆ ಇಲ್ಲಿ ಬಂಡೆಗಳು ನೋಡಿ ಗೈಸ್. ಇನ್ನೂ ಅಲ್ಲಿಗೆ ಹೋಗ್ಬೇಕು ನಾವು, ಅಲ್ಲಿಗೆ ಇನ್ನೂ ಇಲ್ಲಿದ್ದೀವಿ, ಅಲ್ಲಿಗೆ ಹೋಗ್ಬೇಕು. ಹೋಗೋಣ ಬನ್ನಿ. ನೋಡಿ ಬಂಡೆ ಎಲ್ಲ ದೇವರು, ಏನು ದೇವ್ರು ಇದು? ಆಂಜನೇಯ ಗೈಸ್, ಆಂಜನೇಯ ನೋಡಿ, ಆಂಜನೇಯ ತಾನೇ ಇದು? ಹಾಂ ಆಂಜನೇಯನೇ ಗೈಸ್ ಇದು. ಬಂಡೆಲ್ಲೇ ಬಂದಿದೆ ನೋಡಿ. ಮುಂದೆ ಹೋಗೋಣ ಬನ್ನಿ ಗೈಸ್. ಇಲ್ಲ ಗೈಸ್ ಒನ್ಕಬಾವನ ಕಿಂಡಿ ನೋಡಿ, ಜನ ಅವರೇ ಇಲ್ಲೂ ಹಾಕವ್ರೆ ನೋಡಿ ಗೈಸ್. ಅದಿಷ್ಟು ಇದು ಇಲ್ಲೂ ಹಾಕವ್ರೆ, ಎಲ್ಲ ಕಡೆ ಹಾಕಿರ್ತಾರೆ ಈ ಥರ ಜಾಗದಲ್ಲಿ. ಇದು ಜನ ನೋಡಿ ಗೈಸ್ ಹೆಂಗವ್ರೆ. ಅಲ್ಲಿಂದ ಹೋಗ್ಬಿಟ್ಟು ಈ ಸಂದಿಲ್ ಬರೋದು, ಅಲ್ಲಿಂದ ಬರ್ತಾವ್ರು ನೋಡಿ ಆ ಥರ ಬರೋದು. ನೋಡಿ ಗೈಸ್ ಈ ಥರ ಇದೆ ಒಳಗಡೆ, ಇಲ್ಲಿಂದ ಸಂದಿಯಿಂದ ಬರೋದು ನೋಡಿ ಹೆಂಗೈತೆ. ಫುಲ್ ಬಂಡೆ ಇಲ್ಲೆಲ್ಲ ನೋಡಿ ಗೈಸ್. ಈ ಥರ ಇದೆ, ಎಲ್ಲ ಗಲೀಜು ಮಾಡೋರೆ. ಬಟ್ ಒಳಗಡೆ ಈ ಥರ ಇದೆ, ಇಲ್ಲಿಂದ ಇಳ್ಕೊಂಡೋಗಿ ಆ ಸಂದಿಲ್ ಬರೋದು ನೋಡಿ. ಈ ಸಂದಿ ಇಲ್ಲಿ ಬರ್ತಾವ್ರು ನೋಡಿ ಗೈಸ್, ಇಲ್ಲಿಂದ ಬರೋದು ಗೈಸ್. ಅದೇ ಒಂದು ಕಿಂಡಿ ಇಳಿಯೋದು ಇಳಿದ್ಬಿಟ್ವಿ, ಆತ ಕಾಯ್ತಾ ಇಲ್ಲ ಗೈಸ್. ಹೆಂಗೈತೆ ನೋಡಿ ಇಲ್ಲಿ ಕಲ್ಲುಗಳು, ಹಿಂಗೆ ಹತ್ಕೊಂಡು ಹೋಗ್ಬೇಕು. ಇನ್ನು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿಗೆ ಸಾಕಾಯಿತು ಗೈಸ್. ಇದೇ ತಣ್ಣೀರು ದೋಣಿ ಅಂತ ಅವಾಗಲೇ ತೋರಿಸಿದ್ನಲ್ಲ, ಇದು ತಣ್ಣೀರು ದೋಣಿ ಅಂತ ಗೈಸ್. ಇದು ನೀರಿಲ್ಲ, ಅಷ್ಟೇಷ್ಟಿದ್ದಾವೆ ನೀರು ನೋಡಿ ಗೈಸ್. ಅದು ಫುಲ್ ಕೋಲ್ಡ್ ಇರತ್ತಂತೆ, ಅಷ್ಟೇನು ಕೋಲ್ಡ್ ಇಲ್ಲ, ಮುಟ್ಟಿದ್ ನಾವು ಅಷ್ಟು ಕೋಲ್ಡ್ ಇಲ್ಲ. ಫುಲ್ ಫ್ರಿಡ್ಜ್ ನೀರು ಥರ ಇರತ್ತಂತೆ. ಒನ್ಕೋಬೋವ ನೀರು ತಗೊಬರಕ್ಕೆ ಹೋಗಿದ್ರು ಅಲ್ಲ ಅವ್ರ ಗಂಡ ಊಟ ಮಾಡುವಾಗ, ಅದನ್ನು ತಣ್ಣೀರು ದೋಣಿ ಅಂತ ಕರೀತಾರೆ ಗೈಸ್. ನೋಡಿ ಹೆಂಗಿದೆ, ಅದು ಫುಲ್ಲು ಕೋಲ್ಡ್ ಇರತ್ತಂತೆ, ಫ್ರಿಜ್ ವಾಟರ್ ಥರ. ಬಟ್ ಅಷ್ಟು ಕೋಲ್ಡ್ ಇರಲಿಲ್ಲ ನೋಡಿ ಗೈಸ್. ಇದು ಒನ್ಕೋಬೋವನ ಸಮಾಧಿ ಅಂತೆ, ಅದ್ರ ಕೆಳಗೆ ಒನ್ಕೋಬೋವನ ಹೂಣಿರೋದಂತೆ ಗೈಸ್. ನನಗೂ ಗೊತ್ತಿಲ್ಲ, ಎಲ್ಲ ಅದೇ ಹೇಳ್ತಾವ್ರಿ ಇಲ್ಲಿ ಒನ್ಕೋಬೋವನ ಸಮಾಧಿ ಅದು ಅಂತ. ಅಲ್ಲೆಲ್ಲ ಫೋಟೋ ತಕ್ಕೋತಾವ್ರೆ ಗೈಸ್, ಎಲ್ಲ ಹೋಗ್ಬಿಟ್ಟು ಅದೇ ಅಂತ ಒನ್ಕೋಬೋವನ ಸಮಾಧಿ ಎಲ್ಲ ಅದೇ ಹೇಳ್ತಾವ್ರಿ ಇಲ್ಲಿ. ಇಲ್ಲೇ ಒನ್ಕೋಬೋವನ ಹೂಣಿರೋದು ನೋಡಿ. ಇಲ್ಲೇ ಅಲ್ಲಿ ಡೌನ್ಗೆ ಹೋದ್ರೆ ಒನ್ಕೋಬೋವನ ಕಿಂಡಿ, ಆ್ಯಂಡ್ ಇಲ್ಲೇ ಇದೆ ಸಮಾಧಿ ಅವ್ರದ್ದು. ಬನ್ನಿ ಗೈಸ್ ಇವಾಗ ಇನ್ನು ಮೇಲೆ ಹೋಗೋಣ ನೋಡಿ ಗೈಸ್. ಇವಾಗ ಅಲ್ಲಿಂದ ಬಂದ್ವಿ. ಇವಾಗ ನಿಮಗೆ 3 ತೋರಿಸ್ದೆ. ಫಸ್ಟು ಅಕ್ಕ ತಂಗಿ ಹೊಂಡ, ಆಮೇಲೆ ಅದು ತಣ್ಣೀರು ಬಾವಿ, ಆಮೇಲೆ ಒನ್ಕೋಬೋವನ ಕಿಂಡಿ, 3 ಆಯಿತು. ಇವಾಗ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇದು ಮ್ಯಾಪ್ ನೋಡಿ ಗೈಸ್, ಇಲ್ಲಿ ಏನೇನಿದೆ ಅಂತೆಲ್ಲ ಹಾಕವ್ರೆ. ನೀವು ಪಾಸ್ ಮಾಡಿಬಿಟ್ಟು ನೋಡಿ ಗೈಸ್. ನಾವು ಇದು ಇಷ್ಟರಲ್ಲಿ ಗಣೇಶಗೆ ಹೋದ್ವಿ, ಆಮೇಲೆ ಇದಕ್ಕೆ ಹೋದ್ವಿ ಹಿಡಂಬೇಶ್ವರ ಟೆಂಪಲ್ಗೆ. ಅದಾದಮೇಲೆ ಇವಾಗ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು. ಅದಾದಮೇಲೆ ಅಕ್ಕ ತಂಗಿ ಹೊಂಡಾಗ ಬಂದ್ವಿ. ಆಮೇಲೆ ಇದು ಒನ್ಕೋಬೋವನ ಕಿಂಡಿ, ಇದೆಲ್ಲ ಎಲ್ಲಿದೆಯೋ ಗೊತ್ತಿಲ್ಲ, ನೀಟಾಗಿ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಬಟ್ ಇದೆಲ್ಲ ಇದೆ ಇಲ್ಲಿ ಗೈಸ್. ಅಲ್ಲಿ ಮೇಲೆ ತುಪ್ಪದ ಕೊಳ ಮತ್ತು ಎಣ್ಣೆ ಕೊಳ ಅಂತೆ, ಅದಿದೆ ಅಂತ ಅಲ್ಲಿ ಮೇಲೆ. ಇವಾಗೆಲ್ಲ ಅಲ್ಲಿ ಹತ್ತಕ್ಕಾಗಲ್ಲ ಗೈಸ್, ಇಲ್ಲಿಗೆ ಸಾಕೈತಿ. ನಾವು ಅಲ್ಲಿಗೆ ಹತ್ತೋದು, ಅಲ್ಲಿಗೆ ಹತ್ತಕ್ಕಾಗಲ್ಲ. ಅಲ್ಲಿರೋದು ಬರೀ ತುಪ್ಪದ ಕೊಳ, ಎಣ್ಣೆ ಕೊಳ, ಅದೇನಂತ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅದನ್ನೇನ. ಕುಡಿಯೋ ನೀರು ಇಟ್ಟಿದ್ದಾರೆ ಅಲ್ಲಿ, ಕುಡಿಯೋ ನೀರು ಕೂಡ ಇದೆ ಇಲ್ಲಿ. ಬೇಕಂದ್ರೆ ಇಲ್ಲ ಕುಡಿಯೋ ನೀರು ಅಂದರೆ ಅಂಗಡಿನೂ ಇದೆ, ಈ ಥರನೂ ಮಾಡೋರು ಇಲ್ಲಿ. ಜ್ಯೂಸು, ತಿನ್ನೋದು, ನೀರು ಎಲ್ಲ ಸಿಗುತ್ತೆ ಗೈಸ್. ಆವಾಗಲೇ ಅಲ್ಲೋಗಿದ್ವಲ್ಲ ಗೈಸ್, ಅದೇ ಅದು ಮೇಲೆ ತೋರಿಸಿದ್ನಲ್ಲ, ಅದೇ ಅದು ಅಲ್ಲೋಗಿದ್ವಲ್ಲ ಅದು.
ಇವಾಗ ಈ ರೋಡಿಂದನೇ ಹೋಗೋಣ. ಅಲ್ಲಿಂದ ಹೋದರೆ ದೂರ ಆಗುತ್ತೆ, ಇಲ್ಲಿಂದ ಸ್ವಲ್ಪ ಹತ್ರ. ಸೊ ಇಲ್ಲಿಂದನೇ ಹೋಗೋಣ. ನನ್ನ ಎದೆಯ ಸಣ್ಣ ತೆರೆಯ ಧಾರಾವಾಹಿ ನಿನ್ನ ನೆನಪು ನಿನ್ನೆ ತನಕ ಎಲ್ಲಿ ಅಡಗಿ. ಇಲ್ಲೊಂದು ಎಲೆ ಇದಾಕವ್ರು ನೋಡಿ, ಈ ಕಳ್ಳ ತಕಾಯ್ತದ ಅಷ್ಟೇ. ಇದು ಫಸ್ಟ್ ನೋಡಿ ಗೈಸ್ ಇಷ್ಟೇ. ಇದರಿಂದ ನೆಕ್ಸ್ಟ್ ದೇವಸ್ಥಾನ, ಇದು ಮಠ ಅಂತ. ಇದು ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಗೈಸ್. 7 ಬಾಗಿಲು ಮುಗೀತು. ಇಲ್ಲಿಂದ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ಇವಾಗ ಹೋಗೋಣ ಬನ್ನಿ, ದೇವ್ರು ನೋಡ್ಕೊಬರೋಣ. ನೋಡಿ ಇಲ್ಲಿಂದ ಕೋತಿಗಳು ಇತ್ತಪ್ಪ. ನಾವು ಲಾಸ್ಟ್ ಟೈಮ್ ಬಂದಾಗ, ಈ ಟೈಮ್ ಏನಿದೆಯೋ ಅಲ್ವೋ ಗೊತ್ತಿಲ್ಲ, ನೋಡೋಣ ಬನ್ನಿ ಗೈಸ್. ನೋಡಿ ಸಂಪಿಗೆ ಸಿದ್ದೇಶ್ವರ ಟೆಂಪಲ್ದು ಹಿಸ್ಟ್ರಿ ಹಾಕೋರು ಇಲ್ಲಿ, ಕನ್ನಡ, ಹಿಂದಿ, ಇಂಗ್ಲೀಷ್. ನೀವು ಬೇಕಂದರೆ ಪಾಸ್ ಮಾಡಿಬಿಟ್ಟು ಓದಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಹಾಕೋರು ನೋಡಿ, ಇಲ್ಲೇ ದೇವಸ್ಥಾನ. ಹೋಗೋಣ ಬನ್ನಿ ಗೈಸ್ ಒಳಗಡೆ. ಗೈಸ್ ನೋಡಿ ಗೈಸ್, ಇಲ್ಲಿ ಇದು ದೇವಸ್ಥಾನ, ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ಅಲ್ಲಿ ಹಾಕೋರು ನೋಡಿ ಗೈಸ್, ಅಲ್ಲಿ ಕಾಣಿಸ್ತಾ, ಅಲ್ಲಿ ಒಳಗಡೆ ದೇವಸ್ಥಾನ ಹೋಗೋದು. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದೆ, ತಣ್ಣಗಿದೆ ಗೈಸ್. ಇಲ್ಲಿ ನಂದಿ ಅನಿಸುತ್ತೆ, ಇಲ್ಲೇನೋ ನಂದಿ ಅನಿಸುತ್ತೆ ಗೈಸ್. ಇದು ನೀಟಾಗಿ ಗೊತ್ತಾಗ್ತಲ್ಲ, ಈ ಥರ ಇದೆ ಇಲ್ಲಿ ದೇವಸ್ಥಾನ. ಒಳಗಡೆ ಹೋಗೋಣ ಬನ್ನಿ. ಮನೆಗೆ ದೇವಸ್ಥಾನ ಒಳಗಡೆ ನೋಡಿ, ಈ ಥರ ಇದೆ. ಹಿಸ್ಟ್ರಿ ಏನೋ ಬರ್ದವ್ರು ಗೈಸ್, ಹಿಸ್ಟ್ರಿ ಅನ್ಸುತ್ತೆ ದೇವಸ್ಥಾನದು. ನೋಡಿ ಇಲ್ಲೂ ಇದೆ, ಚೆನ್ನಾಗಿದೆ. ಹಳೇ ಕಾಲದವ್ರು ಬರ್ದಿರೋದು ಇದೆಲ್ಲ ನೋಡಿ, ನೀಟಾಗಿ ಓದೋಕ್ಕಾಗಲ್ಲ. ಸುಂದರ ತರ ಪಿನಾಕ ಧರಹರ ಸುಂದರ ತರ ಪಿನಾಕ ಧರಹರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ನೋಡಿ ಗೈಸ್, ಯಾರೂ ಇಲ್ಲ, ತಣ್ಣಗಿದೆ, ಚೆನ್ನಾಗಿದೆ. ಇಲ್ಲೆಲ್ಲ ಬಂಡೆ. ಫಸ್ಟು ಕೋತಿಗಳೆಲ್ಲ ಇತ್ತು, ಇವಾಗ ಏನೂ ಇಲ್ಲ, ಆರಾಮಾಗಿದೆ. ನೋಡಿ ಗೈಸ್, ಇಲ್ಲಿ ಏನೋ ಇದು ಗೊತ್ತಿಲ್ಲ, ಇದೇನೋ ಮಾಡೋರು ಇಲ್ಲಿ. ಅಲ್ಲಿ ಹೋಗಿ ಗೈಸ್, ಇದು ರಾಜ ಇದ್ರಲ್ಲ, ಆವಾಗಿನ ಕಾಲದಲ್ಲಿ ರಾಜ, ಅವ್ರಿಗೆ ಪಟ್ಟಾಭಿಷೇಕ ಮಾಡ್ತಾಯಿದ್ರಂತೆ ಅಲ್ಲಿ ಇದ್ರ ಮೇಲೆ. ಅದನ್ನು ಆ ಥರ ಮಾಡೋರೆ ಗೈಸ್. ಇಲ್ಲಿ ನಂದಿ ಇದೆಯಲ್ಲ, ಅದೇ ಥರ ಅಲ್ಲೊಂದೇನೋ ದೇವಸ್ಥಾನ ಇದೆ, ಬಟ್ ಕ್ಲೋಸ್ ಮಾಡೋರೆ. ಆರಾಮಾಗಿ ರೀಲ್ಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ಇದು, ಹಳೆ ಕಾಲದ್ದು ನೋಡಿ. ಇವೆಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಹೆಂಗೆ ರೀಲ್ಸ್ ಮಾಡ್ಕೋಬೋದು, ಫೋಟೋಸ್, ರೀಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ವಯಸ್ಸು. ಇದು ಕಲ್ಲಿನ ಕೋಟೆ. ಆವಾಗ ನಾವು ಬಂದಿದ್ದ ಒಂದು ಸಲ ಫುಲ್ಲು ಮಂಕಿ ಅಂದರೆ ಫುಲ್ ಮಂಗಣ ಇತ್ತು. ಈ ಸಲ ಏನೂ ಇಲ್ಲ, ಏನೇನು ಮಂಕಿ ಇಲ್ಲ, ಪೀಸಾಗಿರ್ಬೋದು ಮಂಕಿ ಇಲ್ಲ ಅಂದರೆ. ಗೈಸ್, ಇದು ದೇವ್ರಿಗೆ ಅಭಿಷೇಕ ಮಾಡಿದ ನೀರು ಬರೋದು ಅನ್ಸುತ್ತೆ, ಬಟ್ ಗಲೀಜು ಮಾಡಿಬಿಟ್ಟವ್ರೆ. ಈ ಜನಗಳು ಹಿಂಗೆ ಗೈಸ್ ಗಲೀಜು ಮಾಡಿಬಿಡ್ತಾರೆ ಗೈಸ್. ನೋಡಿ ಗೈಸ್, ಈಗ ಆವಾಗಲೇ ತೋರಿಸಿದ್ನಲ್ಲ, ಇಲ್ಲಿ ಏನಿಲ್ಲ, ಬರೀ ಬಂಡೆಕಲ್ಲು ಐತೆ ಅಷ್ಟೆ. ಸುಮ್ಮನೆ ಗೇಟ್ ಮಾಡಿಬಿಟ್ಟ, ಈ ಥರ ಇದೆ. ಇಲ್ಲೂ ಬಂಡೆಕಲ್ಲು, ಅದು ಹೆಂಗೋಗುತ್ತೋ ಗೊತ್ತಿಲ್ಲ. ಅಲ್ಲಿ ಈ ಥರ ಇದೆ ದೇವಸ್ಥಾನ, ಸೂಪರ್. ಈ ಥರ ಗಲೀಜು ಮಾಡಬಾರ್ದು ಗೈಸ್, ದಿಸ್ ಇಸ್ ಬ್ಯಾಡ್. ನೀಟಾಗಿ ಇಟ್ಕೋಬೇಕು ನಮ್ಮ ದೇವಸ್ಥಾನಗಳನ್ನ ಅಲ್ವಾ. ನೋಡಿ ಇಲ್ಲೂ ಇಂತೈತೆ, ಇಲ್ಲೊಂದೇನೈತೆ, ಏನಿಲ್ಲ ಗೈಸ್, ಸುಮ್ಮನೆ ಗೇಟ್ ಹಾಕೋರೆ. ಏನಾಯ್ತೋ ಗೊತ್ತಿಲ್ಲ, ಭಯ ಆಯ್ತದೆ ಗೈಸ್ ಹಿಂಗೆಲ್ಲ ನೋಡೋಕ್ಕೆ. ಏನೂ ಇಲ್ಲ ಅನಿಸುತ್ತೆ, ಗೇಟ್ ಹಾಕೋರು ಅಷ್ಟೇ. ಹೋಗೋಣ ಬನ್ನಿ ಗೈಸ್ ಇವಾಗ. ನೋಡಿ ಇಷ್ಟೇ ದೇವಸ್ಥಾನ, ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ಆ ಕಡೆ ಹೋದರೆ ಏನೋ ಪ್ಯಾಲೇಸ್ ಅಂತೆ ಗೈಸ್. ಇಲ್ಲಿ ಹಾಕೋರು ನೋಡಿ, ಪ್ಯಾಲೇಸ್ ಕಾಂಪ್ಲೆಕ್ಸ್ ಅಂತೆ ಆ ಕಡೆ. ಅದು ಹೆಂಗೋಯ್ತಾರೋ ಗೊತ್ತಿಲ್ಲ. ಇವಾಗ ಕೆಳಗೆ ಇಳಿಯೋದು ಗೈಸ್. ಕೆಳಗೇನೋ ಇಳಿಬೋದು ಆರಾಮಾಗಿ, ಮೇಲೆ ಹತ್ತೋದೇ ಸ್ವಲ್ಪ ಕಷ್ಟ.
ನೋಡಿ ಚೆನ್ನಾಗೈತೆ ಗೈಸ್ ಇಲ್ಲೆಲ್ಲ. ನೋಡಿ ಗೈಸ್ ಅಲ್ಲಿ ಇಳಿತಾವ್ರೆ ಅಲ್ಲಿಂದ. ಗೈಸ್ ಇದು ಮುರುಘನ್ ಮಠ ಅಂತೆ ನೋಡಿ. ಇದು ಇಷ್ಟು ಐತೆ, ಇದೆ ಮುರುಘನ್ ಮಠ. ಇಷ್ಟು ಉದ್ದಕ್ಕೈತೆ ನೋಡಿ, ಫುಲ್ ಉದ್ದಕ್ಕೆ. ಅಲ್ಲಿ ದೇವಸ್ಥಾನ. ಇವಾಗ ಕೆಳಗೆ ಇಳಿಯೋದು. ಇಳಿಯೋಣ ಬನ್ನಿ ಗೈಸ್. ಫ್ಯಾನು ಅಷ್ಟು ಹತ್ರ ಕಾಣುತ್ತೆ ಗೊತ್ತಾ ನೋಡಿ ಗೈಸ್, ಫ್ಯಾನ್ ಎಷ್ಟು ಹತ್ರ ಕಾಣ್ತವೆ. ಎಲೆಕ್ಟ್ರಿಕ್ ಫ್ಯಾನ್ ಇದೆಲ್ಲ. ಬನ್ನಿ ಗೈಸ್ ಹೋಗೋಣ, ಕೆಳಗೆ ಇಳಿಯೋಣ. ಇಷ್ಟೇ ಚಿತ್ರದುರ್ಗ ಕಲ್ಲಿನ ಕೋಟೆ. ಇನ್ನೂ ಎಲ್ಲೆಲ್ಲ ಒಳಗಡೆ ಪ್ಲೇಸ್ಗಳಿದೆ, ಬಟ್ ಅದಕ್ಕೆ ಅಂದರೆ ನೀವು ಬೆಳಗ್ಗೆನೇ ಬರಬೇಕು ಇಲ್ಲಿಗೆ. ಬೆಳಗ್ಗೆನೇ ಸಂಜೆ ಗಂಟೆ ಆರಾಮಾಗಿ ನೋಡ್ಬೋದು. ಗೈಸ್ ನೋಡಿ ಗೈಸ್, ಇದು ಕುದುರೆ ಹೆಜ್ಜೆ ಕಾಣಿಸ್ತಾ ಇದೆಯಾ? ಅಲ್ಲಿ ಚಿಕ್ಕಕೈತಲ್ಲ, ಹಂಗೆ ನಡ್ಕೊಂಡು ಹೋಗ್ಬೇಕು. ಅದ್ರ ಮೇಲೆ ಕಾಲು ಹಿಡ್ಕೊಂಡು ಅದೇ ಕುದುರೆ ಹೆಜ್ಜೆ. ಅಲ್ಲಿಂದ ಅಲ್ಲಿ ಮೇಲೆ ಹೋಗೋದು. ಇಷ್ಟೇ ಗೈಸ್ ಇಲ್ಲಿ. ಗೈಸ್ ನೋಡಿ, ಇಲ್ಲೊಂದು ಕಲ್ಯಾಣಿ ಇದೆ, ನೀರಿದೆ, ಚಿಕ್ಕದಿದು. ಇಲ್ಲಿಂದ ಎಳ್ಕೊಂಡು ಹೋಗೋದು. ಗಲೀಜು ಮಾಡೋರೆ, ಯಾಕೆ ಆ ಥರ ಮಾಡ್ತಾರೋ ಗೊತ್ತಿಲ್ಲ. ಬಿಟ್ಬಿಟ್ವಿ ಅಲ್ಲ, ಅಲ್ಲಿಗೊಂದು ಹೋಗ್ಬಿಟ್ಟು ಕೆಳಗಡೆ ಇಳಿಯೋಣ ಗೈಸ್. ಗೈಸ್ ಇದು ಏಕನಾಥೇಶ್ವರ ಟೆಂಪಲ್. ಹೋಗೋಣ ಇವಾಗ ಏಕನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೆಳಗಡೆ ಇಳಿಯೋಣ ಗೈಸ್. ಸಾಂಗ್ ಹಾಕೋರು ಬನ್ನಿ. ಇಲ್ಲೂ ಚೆನ್ನಾಗೈತೆ ಗೈಸ್, ಚೆನ್ನಾಗಿ ಮಾಡೋರು ಕುತ್ಕೊಳ್ಳೋಕ್ಕೆಲ್ಲ. ಇಲ್ಲೂ ನೋಡಿ, ಇಲ್ಲೂ ಒಂದಿಷ್ಟು ಇದೆ ಏಕನಾಥೇಶ್ವರ ಟೆಂಪಲ್ ನೋಡಿ. ಇದು ಏಕನಾಥೇಶ್ವರ ದೇವಸ್ಥಾನ. ಒಳಗೆ ಹೋಗೋಣ. ಇಲ್ಲಿ ನೋಡಿ ಗೈಸ್, ಮುಂದೆ ಎಷ್ಟು ಚೆನ್ನಾಗಿದೆ. ಈ ಥರದ್ದು ಅಲ್ಲೂ ಮೇಲೆ ಹೋಗಿದ್ವಲ್ಲ, ಈ ಥರದೇ ಇಲ್ಲಿ ನೋಡಿ ಗೈಸ್. ದೇವಸ್ಥಾನ ನೋಡಿದ್ರೆ ಸಾಂಗ್ ಹಾಕ್ಬಿಟ್ಟವ್ರೆ. ಸ್ವಲ್ಪ ಜೋರಾಗಿ ಹೇಳ್ತೀನಿ. ಇದು ಗೈಸ್, ಇದು ಮಾತಂಗಿ ಅಂತೆ ದೇವಸ್ಥಾನ. ಅದು ಗುಹೆ ಒಳಗಿದೆ ನೋಡಿ ದೇವರು. ಹೆಂಗಿದೆ ನೋಡಿ ಗುಹೆ ಒಳಗೆ. ಸಾಂಗ್ ಹಾಕ್ಬಿಟ್ಟವ್ರೆ ಗೈಸ್ ಜೋರಾಗಿ, ಕಾಪಿರೈಟ್ ನೋಡಿ ಗೈಸ್. ಇದೇ ದೇವರು ಅಲ್ಲಿ ಏಕನಾಥೇಶ್ವರ ಇದೆ ನೋಡಿ ಗೈಸ್ ದೇವಸ್ಥಾನ. ಹೊರ್ಗಡೆಯಿಂದ ನೋಡಿದ್ರೆ ಇದು ಬಂಡೆ ಒಳಗಿದೆ ಅಂತ ಅನ್ಸೋದೇ ಇಲ್ಲ, ಬಟ್ ಒಳಗಡೆ ಬಂದಾಗ ನೋಡಿ ಬಂಡೆ ಒಳಗಿದೆ ದೇವರು. ಏಕನಾಥೇಶ್ವರಿ ಅಮ್ಮ ನೋಡಿ, ಇದೆ ದೇವರು. ಚೆನ್ನಾಗಿದೆ ನೋಡಿ, ಮಾವಿನ ಹಣ್ಣು ಅಲಂಕಾರ ಮಾಡೋರೆ, ಎಷ್ಟು ಚೆನ್ನಾಗಿದೆ ಗೈಸ್. ಹೊರಗಡೆಯಿಂದ ನೋಡಿದ್ರೆ ಗೊತ್ತಾಗಲ್ಲ ಬಂಡೆ ಒಳಗಿದೆ ಅಂತ, ಒಳಗೆ ಚೆನ್ನಾಗಿದೆ ಗೈಸ್. ನೋಡಿ ಗೈಸ್, ಅದು ಬಸವಣ್ಣ ಆ ಥರ ಕಾಣ್ತಲ್ಲ, ಸಾಂಗ್ ಹಾಕವ್ರೆ ಸ್ವಲ್ಪ ಹೇಳ್ಕೊಂಡು ಗೊತ್ತಿಲ್ಲ. ಆದರೆ ಇದು ಏಕನಾಥೇಶ್ವರ ಅಲ್ಲ, ಏಕನಾಥೇಶ್ವರಿ ದೇವಸ್ಥಾನ. ಸಾರಿ, ನಾನು ಏಕನಾಥೇಶ್ವರ ಅಂತ ಹೋಗ್ಬಿಟ್ಟೆ. ಏಕನಾಥೇಶ್ವರಿ ದೇವಸ್ಥಾನ ಬಂಡೆಲ್ಲ ಅಲ್ಲಿ ಚೆನ್ನಾಗಿದೆ ಗೊತ್ತು. ಇಲ್ಲೊಂದು ಪಾದ ಇದೆ ದೇವ್ರದ್ದು, ಅಂದರೆ ಇಲ್ಲಿಂದ ಹತ್ಕೊಂಡು ಮೇಲೆ ಹೋಗ್ತೀವಲ್ಲ ಅಲ್ಲೇ ಇದೆ ಇದು. ಹಿಂಗೆ ಮೇಲೆ ಹೋಗ್ತೀವಲ್ಲ ಅಲ್ಲೇ ಇದೆ ದೇವ್ರದ್ದು ಪಾದ. ಗೈಸ್ ನಾವು 7 ಬಾಗಿಲು ದಾಟ್ಕೊಂಡು ಮೇಲೆ ಹೋಗ್ಬಿಟ್ಟು ಇವಾಗ ಕೆಳಗೆ ಹೋಗ್ತಾಯಿದ್ದೀವಿ ಗೈಸ್. ಬನ್ನಿ ಹೋಗೋಣ. ಇಲ್ಲೆಲ್ಲ ನೋಡಿ ಕುತ್ಕೊಳ್ಳೋ ಥರ ಎಲ್ಲ ಮಾಡೋರೆ. ಇಲ್ಲೂ ಅಷ್ಟೇ, ಇಲ್ಲಿ ನೋಡಿ ಆವಾಗಲೇ ತೋರಿಸಿದ್ನಲ್ಲ ಗೈಸ್, ಇಲ್ಲಿಂದ ಹೋಗಿ ಅಲ್ಲಿಂದ ಒಳಗಡೆ ಹಂಗೆ ಹೋಗೋದು ಗೈಸ್. ಚೆನ್ನಾಗಿ ಮಾಡೋರಲ್ಲ, ಆವಾಗಿನ ಕಾಲದಲ್ಲಿ ಹೆಂಗೆಲ್ಲ ಮಾಡಿರ್ತಾರೆ. ಫ್ಯಾನ್ ನೋಡಿ ಗೈಸ್, ಫ್ಯಾನು, ಎಲೆಕ್ಟ್ರಿಕ್ ಫ್ಯಾನು ಗೈಸ್. ಈ ಕೋಟೆ ಕಟ್ಟೋಕ್ಕೆ 211 ವರ್ಷ ಆಯ್ತಂತೆ. ಎಷ್ಟು ವರ್ಷ ಕಟ್ಟೋರು ನೋಡಿ ಗೈಸ್. ಆವಾಗಿನ ಕಾಲದಲ್ಲಿ ರಾಜರು ಇವರೆಲ್ಲ ರಾಜರು ಎಲ್ಲಿ ಕಟ್ತಾರೆ, ರಾಜರು ಕಟ್ಟಲ್ಲ, ಅದೇ ಇಲ್ಲಿ ಕಟ್ಟೋರು ಇರ್ತಾರಲ್ಲ ಗೈಸ್ ಅವರು. 211 ವರ್ಷ ಅಂದ್ರೇನು ಸುಮ್ಮನೆನಾ? ನಾನು ಸಕ್ಕದಾಗಿ ಮಾಡೋರು. ಕಲ್ಲಿನ ಕೋಟೆಗಳಂತೂ ನೋಡಿ. ಕೋತಿ ರಾಜ ಇಲ್ಲ ಗೈಸ್, ಇಲ್ಲೆಲ್ಲ ಪೌಡ್ರ್ ಹಾಕೊಂಡು ಹಂಗೆ ಮೇಲೆ ಹತ್ತುತ್ತಾಯಿದ್ರು. ಇವತ್ತಿಲ್ಲ ಗೈಸ್. ಇನ್ನೂ ಜನ ಬರ್ತಾರೆ ನೋಡಿ ಗೈಸ್. ಟೈಮ್ 2:40 ಆಗಿದೆ ಮಧ್ಯಾಹ್ನ, ಇನ್ನೂ ಜನ ಬರ್ತಾನೆ ಅವರೇ. ಏನೋ ಹಾಕೋರೆ ಗೈಸ್ ಇಲ್ಲಿ.
ಬನಶಂಕರಿ ಟೆಂಪಲ್ಲು, ಎಣ್ಣೆಕೊಳ, ಮುದ್ದು ಬೀಸೋಕಲ್ಲು ಎಲ್ಲ ಐತೆ ನೋಡಿ ಗೈಸ್. ಇಲ್ಲಿ ಬನ್ನಿ ನೋಡೋಣ, ಇಲ್ಲೊಂಚೂರು ನೋಡ್ಕೊಂಡು ಹೋಗೋಣ. ಈ ಎಣ್ಣೆಕೊಳ ಅಂತೆ, ಇಲ್ಲಿ ಎಣ್ಣೆಕೊಳ ಐತೆ ಅಂತ ಗೈಸ್. ಬನ್ನಿ ನೋಡೋಣ ಏನು ಎಣ್ಣೆಕೊಳ ಐತೆ ಅಂತ. ಎಣ್ಣೆಕೊಳ ಆ್ಯಂಡ್ ಕೇವ್ ಅಂತೆ ನೋಡಿ. ಆ ಕೇವ್ ಒಳಗಡೆ ಐತೆ ಅನಿಸುತ್ತೆ, ನೋಡೋಣ ಬನ್ನಿ ಗೈಸ್. ಗೈಸ್ ಈ ಬಿಸಿಲಲ್ಲಿ ಬಂದರೆ ಫುಲ್ಲು ಟ್ಯಾನು ಕೇಳಬೇಡಿ, ಫುಲ್ ಟ್ಯಾನ್ ಅಂದ್ಕೊಳ್ಳಿ. ಇದಾ ಗೈಸ್, ಇದೇನೋ ಐತೆ ನೋಡಿ, ಅದೇನೋ ಫುಲ್ ಗ್ರೀನ್ ಆಗೈತೆ. ಇಲ್ಲಿ ಗುಹೆ ಐತೆ ಗೈಸ್ ನೋಡಿ, ಇದು ಹಸಿರು ಐತೆ, ಎಣ್ಣೆಕೊಳ ಅಂತೆ. ಇಲ್ಲಿ ಎಣ್ಣೆನೇ ಕಾಣಿಸ್ತಾ ಇಲ್ಲ. ಅಲ್ಲೂ ಒಂದು ಚಿಕ್ಕದೈತೆ, ಇಲ್ಲೂ ಒಂದು ಐತೆ ನೋಡಿ ಗೈಸ್. ಹೆಂಗೈತೆ ನೋಡಿ, ಅದು ಗ್ರೀನ್ಗೆ ನೀರದು ಎಣ್ಣೆಕೊಳ ಅಂತೆ. ನೀರೈತೆ ಇದು, ಇದಲ್ವಾ ಅದಂತ ಎಣ್ಣೆಕೊಳ ಗೈಸ್. ಕಲ್ಲು ಎಸೆಯೋಣ ಗೈಸ್, ಹೆಂಗಾಗುತ್ತೆ ನೋಡೋಣ. ನೀರು ಅಲ್ಲೂ ಒಂದು ಐತಲ್ಲ, ಅಲ್ಲೊಂದು ಎಸೆಯೋಣ ಬನ್ನಿ. ಇಲ್ಲೊಂದು ಎಸೆಯೋಣ ರೀ. ಇದು ನೀರು ಅನಿಸುತ್ತೆ. ಹಾಂ, ಇದು ನೀರೇ ಗೈಸ್, ನೀರು. ಅದು ಎಣ್ಣೆಕೊಳ ಅಂತೆ. ಆವಾಗ ಎಣ್ಣೆ ಉಯ್ಕೊತಿದ್ರು ಅನ್ಸುತ್ತೆ ಇಲ್ಲಿ. ಇದು ಗುಹೆ, ಬಂಡೆ ಚೆನ್ನಾಗೈತೆ. ಅದ್ರೊಳಗೆ ಯಾಕೆ ಹಸಿರಿತ್ತು ಅಂತ ಗೊತ್ತಿಲ್ಲ. ನೀರೈತಲ್ಲಿ, ಆವಾಗ ಎಣ್ಣೆ ಹಾಕೋತಾಯಿದ್ರು ಅನ್ಸುತ್ತೆ. ಸೊ ಅದಕ್ಕೆ ಎಣ್ಣೆಕೊಳ ಅಂತ ಇಟ್ಟು ನೋಡಿ ಗೈಸ್. ಇಲ್ಲೆಲ್ಲ ಆವಾಗ ರಾಜರು ಓಡಾಡ್ತಿದ್ದ ಜಾಗದಲ್ಲಿ ಇವಾಗ ನಾವು ಓಡಾಡ್ತಾಯಿದ್ದೀವಿ. ಹೆಂಗೈತೆ ಇಷ್ಟೇ, ಇನ್ನೇನು ಮುಗೀತು. ಕೆಳಗಡೆ ಬಂದ್ಬಿಟ್ವಿ ಗೈಸ್. 7 ಬಾಗಿಲು ದಾಟ್ಕೊಂಡು ಎಲ್ಲ ನೋಡಿಕೊಂಡು ಬಂದ್ಬಿಟ್ವಿ ಗೈಸ್ ಕೆಳಗಡೆಗೆ. ನೋಡಿ ಅಷ್ಟು ಕೆಳಗೆ ಹೋದರೆ ಮುಗೀತು ರೋಡ್. ಇಷ್ಟೇ, ಕಲ್ಲಿನ ಕೋಟೆ. ಏನೇನು ತೋರಿಸ್ತೆ ಇವತ್ತು? ಫಸ್ಟು ಅಕ್ಕ ತಂಗಿ ಹೊಂಡ, ಆಮೇಲೆ ಒನಕೆ ಓಬವ್ವನ ಕಿಂಡಿ, ಅದಾದಮೇಲೆ ತಣ್ಣೀರು ದೋಣಿ, ಆಮೇಲೆ ಇದು ಎಣ್ಣೆಕೊಳ, ಅದಾದಮೇಲೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ಇಷ್ಟೇ ಅನಿಸುತ್ತೆ ಗೈಸ್ ತೋರಿಸಿದ್ದು. ಏಕನಾಥೇಶ್ವರಿ ದೇವಸ್ಥಾನ ಒಂದು, ಗಣಪತಿ ದೇವಸ್ಥಾನ ಒಂದು, ಆಮೇಲೆ ಅಲ್ಲಿ ಬಂಡೆಲಿ ಆಂಜನೇಯ ಇತ್ತಲ್ಲ ಅದೊಂದು. ಇಷ್ಟೈತೆ, ಇನ್ನೂ ಐತೆ ಗೈಸ್. ಇಲ್ಲಿ ನೋಡಿದ್ರೇನು ಇನ್ನೂ ತುಂಬಾ ಇದೆ ಜಾಗಗಳು. ಹಿಂದೆ ಹೋಗ್ತಾಯಿದ್ರೆ ಜಾಗ ಅಲ್ಲಿ ನೋಡೋದು ತುಂಬಾ ಐತೆ. ಬಟ್ ಆಗಲ್ಲ ಈ ಬಿಸಿಲಲ್ಲಿ. ಬೆಳಗ್ಗೆನೇ ಬರಬೇಕು ಅಷ್ಟಿದ್ರೆ ನೀವು ಫುಲ್ ಇಡೀ ನೋಡಬೇಕಂದ್ರೆ ಬೆಳಗ್ಗೆನೇ ಬಂದುಬಿಟ್ಟು ಎಲ್ಲ ನೋಡ್ಕೊಂಡು ಹೋಗ್ಬೋದು. ಅವಾಗಾದರೆ ಅಪ್ಪ ಮುಗೀತು ಗೈಸ್, ಬಂದ್ಬಿಟ್ವಿ ನೋಡಿ. ಇಲ್ಲೋದ್ರೆ ಮುಗೀತು. ಫೋಟೋದು ಹಾಕೋರು ನೋಡಿ ಗೈಸ್. ಪಾಸ್ ಮಾಡ್ಕೊಂಡು ನೀವು ಓದಿ. ಇಷ್ಟೇ, ಬನ್ನಿ ಇವಾಗ ಮುಗೀತು ಕಲ್ಲಿನ ಕೋಟೆ ಮುಗೀತು. ಇವಾಗ ಮನೆಗೆ ಸೈಯನ್ ತೊಗೊಂಡು ಸಿಂಗ್ ಕೆತ್ತೋರು ಹಾವು, ಆಮೇಲೆ ಇಲ್ಲೇನೇನೇನೋ ಕೆತ್ತೋರು ಕಲ್ಲಲ್ಲಿ ನೋಡಿ ಗೈಸ್. ಸೊ ಗೈಸ್ ನೋಡಿದ್ರಲ್ಲ ಗೈಸ್, ಇವತ್ತು ಚಿತ್ರದುರ್ಗ ಕಲ್ಲಿನ ಕೋಟೆಗೆ ಬಂದಿದ್ವಿ. ಹೆಂಗಿತ್ತಂತ ನೀವು ನೋಡಿದ್ರಿ. ಯಾರ್ಯಾರು ಬಂದಿದ್ದೀರಾ, ಯಾರ್ಯಾರು ಬಂದಿಲ್ಲ ಅವರೆಲ್ಲ ಒಂದು ಟೈಮ್ ಬನ್ನಿ ಗೈಸ್ ಇಲ್ಲಿಗೆ. ಸಖತ್ತಾಗಿದೆ ಇದು ಮಾತ್ರ. ಸೊ ಇಷ್ಟ ಗೈಸ್ ಇವತ್ತಿನ ವೀಡಿಯೋ. ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್. ಬೈ ಬೈ.